ವಿಕಾಸಶೀಲ ಇನ್ಸಾನ್ ಪಕ್ಷಕ್ಕೆ ಬೆಂಬಲಿಸಿ ಶಾಂತಪ್ಪ ಕೂಡಿ ಕರೆ. ಹುಮನಾಬಾದ ವಿಕಾಸಶೀಲ ಇನ್ಸಾನ್ ಪಕ್ಷಕ್ಕೆ ಕೂಲಿ ಸಮಾಜ ಬಾಂಧವರು ಬೆಂಬಲಿಸಿ ಪಕ್ಷ ಸಂಘಟನೆಗೆ ಸಹಕಾರ ನೀಡಬೇಕು ಎಂದು ವಿಕಾಸಶೀಲ ಇನ್ಸಾನ್ ಪಕ್ಷದ ರಾಜ್ಯ ಸಂಚಾಲಕ ಶಾಂತಪ್ಪ ಕೂಡಿ ಕರೆ ನೀಡಿದರು. ಹುಮನಾಬಾದ ಪಟ್ಟಣದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ವಿಕಾಸಶೀಲ ಇನ್ಸಾನ್ ಪಕ್ಷ ರಾಷ್ಟ್ರಮಟ್ಟದಲ್ಲಿದ್ದು ತನ್ನದೇ ಛಾಪು ಮೂಡಿಸುತ್ತಿದ್ದು, ಇದೀಗ ಕರ್ನಾಟಕ ರಾಜ್ಯದಲ್ಲಿ ಪಕ್ಷ ಸಂಘಟನೆಗೆ ಮುಂದಾಗಿದೆ. ಕೂಲಿ ಸಮಾಜ ಹಾಗೂ ಅತಿ ಹಿಂದುಳಿದ ಸಮಾಜದವರು ವಿಕಾಸಶೀಲ ಇನ್ಸಾನ್ ಪಕ್ಷಕ್ಕೆ ಬೆಂಬಲ ನೀಡಿದರೆ ಬರುವ 2028ಕ್ಕೆ ರಾಜ್ಯ ಎಲ್ಲಾ ಕ್ಷೇತ್ರದಲ್ಲಿ ಕೂಲಿ ಸಮಾಜದ ಅಭ್ಯರ್ಥಿಗಳನ್ನು ಚುನಾವಣೆಯಲ್ಲಿ ಕಣಕ್ಕೆ ಇಳಿಸಲು ತೀರ್ಮಾನಿಸಲಾಗುತ್ತದೆ ಎಂದು ಹೇಳಿದರು. ಅಖಿಲ ಭಾರತೀಯ ಟೋಕರೆ ಕೋಳಿ ಸಮಾಜದ ಜಿಲ್ಲಾಧ್ಯಕ್ಷ ಅಶೋಕ ಹಣಕುಣಿ ಹಾಗೂ ಹುಮನಾಬಾದ ಯುವ ಘಟಕದ ಅಧ್ಯಕ್ಷ ದಯಾನಂದ ಮೇತ್ರಿ ಕೂಡ ಮಾತನಾಡಿದರು. ಈ ಸಂದರ್ಭದಲ್ಲಿ ಅಂಬಿಗರ ಚೌಡಯ್ಯ ಜಾಗೃತಿ ಆಶ್ರಮದ ಶ್ರೀ ರತ್ನಕಾಂತ ಶಿವಯೋಗಿಗಳು ಬಸವಕಲ್ಯಾಣ ಪ್ರಮುಖರಾದ ಸಿದ್ದು ಅಯ್ಯನೂರ್, ಚಂದ್ರಕಾಂತ್ ಬೋರಂಪಳ್ಳಿ, ಶಿವಕುಮಾರ್ ದುಬಲಗುಂಡಿ, ಲಖನ್ ಕೋಳಿವಾಡ, ರವಿ ಡೋಂಗರಗಾಮ, ಅರುಣಕುಮಾರ ಕಲಬೆನೊರ, ನಾಮದೇವ ಸರಸಂಬ, ಅರುಣಕುಮಾರ ಎನ್ ಕೂಡಿ ಸೇರಿ ಇತರರು ಉಪಸ್ಥಿತರಿದ್ದರು. ವಿಕಾಸಶೀಲ ಇನ್ಸಾನ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಮುಖೇಶ್ ಸಾಹನಿಯವರು ಅಶೋಕ್ ಹೋಟೆಲ್ನಲ್ಲಿ ಈ ಪಕ್ಷವನ್ನು ಕರ್ನಾಟಕ ರಾಜ್ಯದಲ್ಲಿ ಬರುವ 2028ರಲ್ಲಿ ವಿಧಾನಸಭೆ ಚುನಾವಣೆಗೆ ಆ ಪಕ್ಷದ ಪರವಾಗಿ ಅಭ್ಯರ್ಥಿಗಳನ್ನು ಹಾಕಲು ಅಶೋಕ್ ಹೋಟೆಲ್ನಲ್ಲಿ ಈ ಪಕ್ಷವನ್ನು ಸಂಘಟನೆ ತರಲಾಗಿತ್ತು. ಮತ್ತು ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯದ ವಿಕಾಸಶೀಲ ಇನ್ಸಾನ್ ಪಕ್ಷದ ಅಧ್ಯಕ್ಷರನ್ನಾಗಿ BK ಮೋಹನ್ ಕುಮಾರ್ ಅವರನ್ನು ಆಯ್ಕೆ ಮಾಡಲಾಗಿದೆ. ಅವರು ಕೂಡ ರಾಜ್ಯಾದ್ಯಂತ ಈ ಪಕ್ಷ ಹಾಗೂ ಕೋಳಿ ಸಮಾಜದ ಹಾಗೂ ಮತ್ತು ಇತರೆ ಹಿಂದುಳಿದ ಅಗಸರಿರ್ಬೋದು, ಕುರುಬರಿರ್ಬೋದು, ಕುಂಬಾರಿರ್ಬೋದು, ಅಗಸಾಲಿರ್ಬೋದು, ಮಡಿವಾಳರಿರ್ಬೋದು, ಎಲ್ಲ ಹಿಂದುಳಿದ ಅತಿ ಹಿಂದುಳಿದ ಜನಾಂಗಕ್ಕೆ ಈ ಪಕ್ಷದ ಅಡಿಯಲ್ಲಿ ತಂದು ಅವರಿಗೆ ರಾಜಕೀಯ ಜಾಗೃತಿ ಮೂಡಿಸಲು ಈಗಾಗಲೇ 4 ಭಾಗ ಮಟ್ಟದಲ್ಲಿ ಕೆಲಸ ಮಾಡ್ತಿದ್ದಾರೆ. ಅದೇ ರೀತಿಯಾಗಿ ವಿಕಾಸಶೀಲ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳಾಗಿ ಪ್ರಶಾಂತ್ H ಅವರು ಕೂಡ ರಾಜ್ಯಾದ್ಯಂತ ಕೆಲಸ ಮಾಡ್ತಿದ್ದಾರೆ. ಅದಕ್ಕಾಗಿ ಈ ವಿಭಾಗ ಮಟ್ಟದಿಂದ ಮೊದಲು ಇದರಿಂದ ಈ ಪಕ್ಷದ ಸಂಘಟನೆ ಮತ್ತು ಜನರಿಗೆ ಈ ರಾಜಕೀಯ ಪಕ್ಷಕ್ಕೆ ವಿಕಾಸಶೀಲ ರಾಜಕೀಯ ಪಕ್ಷಕ್ಕೆ ಬೆಂಬಲ ಸೂಚಿಸಲು ಕೋಳಿ ಸಮಾಜ ಹಾಗೂ ಇತರೆ ಹಿಂದುಳಿದ ಜನಾಂಗಕ್ಕೆ ನಾವು ಮನವಿ ಮಾಡಿಕೊಳ್ಳುವುದೆಂದರೆ ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಈ ಪಕ್ಷಕ್ಕೆ ಬೆಂಬಲ ಸೂಚಿಸಿ ಚುನಾವಣೆಯಲ್ಲಿ ಸ್ಪರ್ಧಿಸಲು ತಮ್ಮದೇ ಆದಂಥ ಕ್ಷೇತ್ರದಲ್ಲಿ ಜಿಲ್ಲಾ ಪಂಚಾಯತ್ ಇರ್ಬೋದು, ತಾಲೂಕು ಪಂಚಾಯತ್ ಇರ್ಬೋದು, ವಿಧಾನಸಭೆ ಚುನಾವಣೆ ಇರ್ಬೋದು, ಇದರಲ್ಲಿ ನಾವು ಎಲ್ಲ ಮತದಾರರು ಮತಕ್ಷೇತ್ರದ ಜನ ಸೇರಿ ಅಭ್ಯರ್ಥಿಗಳನ್ನು ಹುಡುಕಿಕೊಟ್ಟು ಅಭ್ಯರ್ಥಿಗಳನ್ನು ಒಮ್ಮತದ ನಿರ್ಣಯಗಳನ್ನು ತೆಗೆದುಕೊಂಡರೆ ಈ ಪಕ್ಷದ ವತಿಯಿಂದ ಅಭ್ಯರ್ಥಿಗಳನ್ನಾಗಿ ಕಣಕ್ಕೆ ಇಳಿಸಿ ಆದಷ್ಟು ಹಿಂದುಳಿದ ಜನಾಂಗಕ್ಕೆ ರಾಜಕೀಯ ಆಶ್ರಯ ಕೊಡಲು ರಾಷ್ಟ್ರೀಯ ಅಧ್ಯಕ್ಷರಾದಂಥ ಮುಖೇಶ್ ಸಾಹನಿಯವರು, ರಾಜ್ಯ ಅಧ್ಯಕ್ಷರಾದಂಥ BK ಮೋಹನ್ ಕುಮಾರ್ ಅವರು ನಿರ್ಧರಿಸಿದ್ದಾರೆ. ಅದಕ್ಕಾಗಿ ಬರುವ 18/7/2026ರಂದು ಬೀದರ್ ಜಿಲ್ಲೆ ನಗರದಲ್ಲಿ ಇಡೀ ಬೀದರ್ ಜಿಲ್ಲೆಯ ಎಲ್ಲ ತಾಲೂಕಿನ ಕೋಲಿ ಸಮಾಜದ ಹಿರಿಯ ಮುಖಂಡರು ಹಾಗೂ ವಿವಿಧ ಸಂಘಟನೆ ಮುಖಂಡರು ಹಾಗೂ ಅತಿ ಹಿಂದುಳಿದ ಜನಾಂಗದ ಎಲ್ಲ ಮುಂಚೂಣಿ ನಾಯಕರು ಹಾಗೂ ಈ ವಿಕಾಸಶೀಲ ಪಕ್ಷಕ್ಕೆ ಬೆಂಬಲ ಸೂಚಿಸುವ ಎಲ್ಲ ಮುಂಚೂಣಿ ನಾಯಕರು 18/2026ರಂದು ಎಲ್ಲ ಹಿಂದುಳಿದ ಸಮಾಜದ ನಾಯಕರು, ಅದರಲ್ಲಿ ವಿಶೇಷವಾಗಿ ಕೋಲಿ ಸಮಾಜದ ಎಲ್ಲ ಮುಂಚೂಣಿ ನಾಯಕರು, ರಾಜಕೀಯವಾಗಿ ವಂಚಿತರಾದಂಥ ಎಲ್ಲ ಸ್ಥಾನಮಾನ ಸಿಗದೆ ಆ ಪಕ್ಷದಲ್ಲಿ ಬರೀ ಒಂದು ಮತಕ್ಕಾಗಿ ಬರೀ ಒಂದು ಯಾವುದೋ ಇದಕ್ಕಾಗಿ ದುಡಿದು ಏನೂ ಇವತ್ತು 20-30 ವರ್ಷವಾದರೂ ಕೂಡ ಆ ಪಕ್ಷದಲ್ಲಿ ನಿಮಗೆ ಯಾವುದೋ ಒಂದು ನಾಮಿನೇಷನ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಯಾವುದೋ ಅವಕಾಶ ಸಿಗದಂಥ ಎಲ್ಲ ಮುಖಂಡರು ಈ ಪಕ್ಷಕ್ಕೆ ಬೆಂಬಲ ಸೂಚಿಸಿ ಮುಂದೆ ಬರ್ತಕ್ಕಂಥ ಜಿಲ್ಲಾ ಪಂಚಾಯತ್ ಇರ್ಬೋದು, ತಾಲೂಕು ಪಂಚಾಯತ್ ಇರ್ಬೋದು, ಆ ಚುನಾವಣೆಯಲ್ಲಿ ಎಲ್ಲ ಯುವಕರನ್ನು ಹುರಿದುಂಬಿಸಿ ಆ ಚುನಾವಣೆಗೆ ಸ್ಪರ್ಧಿಸಲು ಎಲ್ಲ ಅವಕಾಶಗಳಿರುವುದರಿಂದ ಅದಕ್ಕಾಗಿ ಬರುವ 18ರಂದು ಬೀದರ್ ನಗರದಲ್ಲಿ ಕರೆಯುವ ಸಭೆಗೆ ಎಲ್ಲರೂ ಬಂದು ಈ ಪಕ್ಷಕ್ಕೆ ಬೆಂಬಲ ಸೂಚಿಸಿ ಮತ್ತು ಈ ಪಕ್ಷ ಮುಂದೆ ನಡೆಯಲು ಯಾವ ರೀತಿಯಾಗಿ ನೀವು ಬೆಂಬಲ ಸೂಚಿಸ್ತೀರಿ ಎಂಬುದು ನಿಮ್ಮ ನಿರ್ಧಾರ ಇದೆ. ಅದಕ್ಕಾಗಿ ಎಲ್ಲ ಕೋಲಿ ಸಮಾಜದ ಹಿಂದುಳಿದ ವರ್ಗಗಳ ಎಲ್ಲ ನಾಯಕರು ಬಂದು
ಈ ಪಕ್ಷ ರಾಜಕೀಯವಾಗಿ ಉನ್ನತವಾಗಿ ಬೆಳೆಯಲು ನಮ್ಮದೆಲ್ಲ ಸಹಕಾರ ನೀಡಬೇಕಾಗಿ ನಾನು ಕಳಕಳಿಯ ವಿನಂತಿ ಮಾಡಿಕೊಳ್ಳುತ್ತೇನೆ. ಈಗ VIP ಪಕ್ಷ ಅಂತೆ ರಾಷ್ಟ್ರೀಯದಲ್ಲಿ ಆಗಿದೆ. ಹೀಗಾಗಿ ಕರ್ನಾಟಕದಲ್ಲಿ ಉದ್ಘಾಟನೆ ಮಾಡಿದ್ದಾರೆ. ಹಾಗಾಗಿ ಬೀದರ್ದಿಂದ ಅವ್ರು ಏನದ ಅಂದ್ರೆ ಸ್ಟಾರ್ಟ್ ಮಾಡಬೇಕಂತ ಕರೆ ಮಾಡಿ ನಮಗೊಂದು ನಿಮ್ಮ ಸಮಾಜ ಕೂಲಿ ಸಮಾಜದಿಂದ ರಾಜ್ಯಾಧ್ಯಕ್ಷರಾಗಿದ್ದಾರೆ. ಹೀಗಾಗಿ ಏನದಂದ್ರೆ ಬೀದರ್ಗೆ ಬಂದು ನಮ್ಮದೆಲ್ಲ ಕೂಲಿ ಸಮಾಜ ಹಿರಿಯರಿಗೆ, ಮುಖಂಡರಿಗೆ, ಯುವಕರಿಗೆ ಎಲ್ಲ 6 ತಾಲೂಕದಿಂದ ಕರೆಸಿ ಬೀದರಲ್ಲಿ ಒಂದು ಕಾರ್ಯಕ್ರಮ ಅಂದ್ರೆ ಒಂದು ಸಮಾಜ ಬಗ್ಗೆ ಇಲ್ಲಿ ಈ ವಾತಾವರಣ ಏನಿದೆ, ಮುಂದೆ ಏನು ಮಾಡಬೇಕು, ನಾವು ನಮ್ಮ ಸಮಾಜದವ್ರು ನಮ್ಗೆ ಬೆಂಬಲ ಕೊಡ್ತಾರ ಇಲ್ಲ, ಸಣ್ಣ ಸಮಾಜದವ್ರಿಗೆ ಎಲ್ಲರಿಗೆ ಕರೆದು ಕುಂದಿರ್ಸಿ ಏನು ಮಾಡಬೇಕು ಏನಿಲ್ಲ ಅಂತ ಕೇಳಿದಾಗ ನಾವು ಎಲ್ಲರೂ ಒಂದೊಂದು ಪಕ್ಷದಾಗ ಜವಾಬ್ದಾರಿ ಬಂದಿದ್ದೆವು. ಹೀಗಾಗಿ ಯಾವುದೂ ಪಕ್ಷಾತೀತಾಗಿ ಯಾರೂ ನಾವು ಸಪೋರ್ಟ್ ಇಲ್ಲ. ಇಷ್ಟೇ ನಮ್ಮ ಸಮಾಜದಾಗ ಒಂದು ಪಕ್ಷದಾಗ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ರಾಜ್ಯಾಧ್ಯಕ್ಷರು ನಮ್ಮವರೇ ಇದ್ದಾರೆ. ಹೀಗಾಗಿ ನಮ್ಮ ಜಿಲ್ಲಾ ಕೊಂಟ್ರ, ನಮ್ಮ ತಾಲೂಕಾ ಕೊಂಟ್ರ ಅಂತ ಅವ್ರಿಗೆ ನಾವು ಸ್ವಾಗತ ಕೊಡ್ಲತ್ತಿದ್ದೆವು. ಹೀಗಾಗಿ ಆ ಕಾರ್ಯಕ್ರಮಕ್ಕೆ ಏನದ ಸಮಾಜ ಬಗ್ಗೆ ನಾವು ಅವ್ರಿಗೆ ಏನದ ಬೆಂಬಲ ಕೊಡ್ತೇವೆ. AP ಪಾರ್ಟಿಯ ಒಂದು ಕರ್ನಾಟಕದಲ್ಲಿ ಉದ್ಭವವಾಗಿದ್ದು, ಉದ್ಭವ ಕಾರಣಕ್ಕೆ ಬೆಂಗಳೂರಿನಲ್ಲಾಗಿದ್ದು ಇದು ರಾಜ್ಯಾದ್ಯಂತ ವಿಸ್ತರಣೆ ಮಾಡೋಕ್ಕಾಗಿ ಸಂಚಾಲಕರಾದ ಶಾಂತಪ್ಪ ಕೂಡಿಯವರು ರಾಜ್ಯಾದ್ಯಂತ ಸಂಚಾರ ಮಾಡಿ ಸಮಾಜದವರು ಮತ್ತು ಇನ್ನಿತರ ಸಮಾಜದವರನ್ನು ಕೂಡಿಕೊಂಡು ಈ ಪಾರ್ಟಿಯ ಮುಂದೆ ಹಿಂದುಳಿದವರು ಕುಂಬಾರ, ಬಡಿಗರು, ಅರಸೂರು, ಗೋಬಿ ಎಲ್ಲ ಹಿಂದುಳಿದ ಸಮಾಜ ಇದೆ ಮತ್ತು ರಾಜಕೀಯದಲ್ಲಿ ತುಳಿತಕ್ಕೊಳಗಾದ ಇನ್ನಿತರ ಸಮಾಜದವರು ಕೂಡ ಈ ಪಾರ್ಟಿಯಲ್ಲಿ ಬಂದು ಅವರು ಈ ಪಾರ್ಟಿಯಿಂದ ರಾಜಕೀಯ ಒಂದು ಭವಿಷ್ಯವನ್ನು ಕಂಡುಕೊಳ್ಬೋದು. ಅದಕ್ಕಾಗಿ ಈ ಪಾರ್ಟಿಯ ರಾಜ್ಯ ಅಧ್ಯಕ್ಷರು ಕೋಲಿ ಸಮಾಜದ ಮುಖಂಡರು ಮತ್ತು ಕೋಲಿ ಸಮಾಜದ ಒಬ್ಬ ಯುವ ಉದ್ಯಮಿ ಆದಂಥ BK ಮೋಹನ್ ಕುಮಾರ್ ಬೆಂಗಳೂರವರು ಆಗಿದ್ದು, ವಿಶೇಷವಾಗಿ ನಮ್ಮ ಕೋಲಿ ಸಮಾಜದವರಾಗಿದ್ದು, ಅದಕ್ಕಾಗಿ ನಾವು ಕೋಲಿ ಸಮಾಜದವರು ಅವರಿಗೆ ಒಂದು ಬೆನ್ನೆಲುಬಾಗಿ ನಿಲ್ಲಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಅವರು ಈ ರಾಜ್ಯದಲ್ಲಿ ಈ ಪಾರ್ಟಿ ವಿಕಾಸ ಆಗಬೇಕಂತೇಳಿ ನಾವೆಲ್ಲ ಅವ್ರಿಗೆ ಬೆನ್ನೆಲುಬಾಗಿ ನಿಲ್ಲಬೇಕಂತಿದ್ದು. ಬಟ್ ಅದಕ್ಕಿಂತ ಮುಂಚೆಯಾಗಿ ನಾವು ಸಮಾಜದವರಾಗಿದ್ದಾರೆ ಮತ್ತು ಸಮಾಜದ ಕುಂದುಕೊರತೆಗಳನ್ನು ಮತ್ತು ಅವರು ಆಲಿಸುವವರಿದ್ದಾರೆ. ಅದಕ್ಕಾಗಿ ಅವರಿಗೆ ನಮ್ಮ ಸಮಾಜದ ಸಂಘಟನೆಗೋಸ್ಕರ ಅವರು ಮೊದಲಿನಿಂದ ನಮ್ಮ ಹುಮ್ನಾಬಾದ್ ತಾಲೂಕಿಗೂ ಬಂದಿದ್ದರು, ಬೀದರು ಬಂದರು. ಅವರು ನಮ್ಮ ಚಿರಪರಿಚಿತರಾಗಿದ್ದಾರೆ. ಅದಕ್ಕಾಗಿ ಪಾರ್ಟಿಯ ಒಂದು ಸಮಾಜದ ಆಗಲಿ ಮತ್ತು ಇನ್ನಿತರ ಸಮಾಜದವರಿಗಾಗಲಿ ಒಂದು ಪರಿಚಯ ಮಾಡಿಕೊಡೋಣ ಅಂಥೇಳಿ ಅವರು ನಮ್ಮ ಬೀದರ್ ನಗರಕ್ಕೆ ದಿನಾಂಕ 18/7/2026 ಬೀದರ್ ನಗರಕ್ಕೆ ಆಗಮಿಸ್ತಿದ್ದಾರೆ. ಅದಕ್ಕಾಗಿ ಎಲ್ಲ ಸಮಾಜ ಬಾಂಧವರು ಮತ್ತು ರಾಜಕೀಯದಲ್ಲಿ ತುಳಿತಕ್ಕೊಳಗಾದವರು ಈ ಸಭೆ ಸಮಾರಂಭಕ್ಕೆ ಬರಬೇಕಂತೇಳಿ ಅಖಿಲ ಭಾರತೀಯ ಟೋಕರಿ ಕೋಳಿ ಸಮಾಜ ಬೀದರ್ ಜಿಲ್ಲಾಧ್ಯಕ್ಷನಾಗಿ ನಾನು ಅಶೋಕ್ ಹಣ್ಕುಣಿಯವರು ಮನವಿ ಮಾಡ್ಕೊಳ್ತೀನಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.